ನಮ್ಮ ತಪ್ಪು ನಮ್ಮ ಕಣ್ಣಿಗೆ ರಾಚುತ್ತಿದ್ದರೂ ಗ್ರಹಿಸದಿರಬಹುದು. ಗ್ರಹಿಸಿದ ಮೇಲೂ ಅದೇ ತಪ್ಪನ್ನು ಮುಂದುವರಿಸಿದರೆ ಕ್ಷಮೆ ಇರೋದು. ಇಲ್ಲಿರಲಾರೆ ಅಲ್ಲಿಗೆ ಹೋಗಲ. ಯಾಕಮ್ಮ, ಏನ್ ಸಮಾಚಾರ? ಏನಾದ್ರೂ ಹೇಳ್ಬೇಕು ಅಂತ ಇದ್ರೆ ಹೇಳ್ಬೇಕು, ಅಥವಾ ಮಾತಾಡ್ಬೇಕು ಅಂತಂದ್ರೆ ಮಾತಾಡ್ಬೇಕು, ಕೇಳ್ಬೇಕು. ಇನ್ ಸುಮ್ಮನೆ ನಿಂತ್ಕೊಂಡ್ರೆ ಏನರ್ಥ? ಡ್ಯಾಡ್, ನಿಮ್ ಹತ್ರ ನಾನೊಂದು ಪ್ರಶ್ನೆ ಕೇಳ್ಬೇಕು. ಓ, ಪ್ರಶ್ನೆ ಕೇಳಕ್ ಬಂದ? ಕೇಳು. ಅಲ್ಲ ಡ್ಯಾಡ್, ಭಾಗ್ಯಂಗೆ ಕೆಲಸ ಸಿಕ್ಕಿದ ತಕ್ಷಣ ನೀವ್ಯಾಕೆ ಅಷ್ಟೊಂದು ಖುಷಿ ಆದ್ರಿ? ಅಂದ್ರೆ ಭಾಗ್ಯ ನಮ್ ಕಂಪ್ನಿ ಜಾಯ್ನ್ ಆಗ್ಲಿ ಅಂತ ನೀವ್ ಆಸೆ ಪಡ್ತಿದ್ರಾ? ಖಂಡಿತ ಹೌದು. ಭಾಗ್ಯ ಇಂಟರ್ನಲ್ ಪಾಸ್ ಮಾಡುವುದು ನನಗೆ ತುಂಬಾ ಖುಷಿ ಆಯ್ತು. ಖುಷಿನಾ? ನಿಮ್ಗ ಯಾಕೆ ಖುಷಿ? ಯಾಕೆ ಅಂದ್ರೆ ಭಾಗ್ಯ ಆ ಪೋಸ್ಟ್ಗೆ ಮೋಸ್ಟ್ ಡಿಸರ್ವಿಂಗ್ ಪರ್ಸನ್. ನಮ್ದು ಬರೀ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಮ್ಮ, ಸೇವಾ ಸಂಸ್ಥೆಯೂ ಹೌದು. ಭಾಗ್ಯನಿಗೆ ಸೇವಾ ಮನೋಭಾವನೆ ಇದೆ. ಅಂಥವರು ಯಾವುದೇ ಕಾರಣಕ್ಕೂ ಮೋಸ ಆಗೋದಕ್ಕೆ ಬಿಡೋದಿಲ್ಲ. ಮೋಸ ಆಗದೆ ಇರೋ ತರ ನೋಡ್ಕೋತಾರೆ ಸಹ. ಡ್ಯಾಡ್, ಅದು ನಮ್ಮ ಆರ್ಗನೈಸೇಷನ್. ಇಷ್ಟು ದಿನ ಏನು ಮೋಸ ಆಗಿಲ್ಲ, ಇನ್ಮೇಲೆ ಹೇಗಾಗತ್ತೆ? ಆಗುತ್ತೆ ಅಂತ ಹೇಳ್ತಿಲ್ಲಮ್ಮ. ಭಾಗ್ಯನಂತ ನಿಯತ್ತಾಗಿರೋ ಮನಸ್ಸು ನಮ್ಮ ಸಂಸ್ಥೆಗೆ ಬೇಕು ಅಂತ ಹೇಳಿದೆ. ಸಾಲದಕ್ಕೆ ಮಕ್ಕಳನ್ನ ಪ್ರೀತಿಸುವಂತ ತಾಯಿ ಹೃದಯ ಇದೆ ಆಕೆಗೆ. ವಾಟ್ ಎವರ್ ಡ್ಯಾಡ್, ನನಗಂತೂ ಅವಳು ಗ್ರೇಟ್ ಚಾಯ್ಸ್ ಅಂತ ಅನ್ನಿಸ್ತಿಲ್ಲ. ನಾನೇನೋ ಭಾಗ್ಯ ನನಗೆ ಪರಿಚಯ ಅಂತಾನೋ ನಮ್ಮ ಸಂಬಂಧಿಕರು ಅಂತಾನೋ ಅವಳು ಕೆಲಸ ಕೊಡಿಸಿಲ್ಲಮ್ಮ. ಅವಳು ತನ್ನ ಶ್ರಮದಿಂದ ಇಂಟರ್ವ್ಯೂನಲ್ಲಿ ಪಾಸ್ ಮಾಡಿ ಕೆಲಸ ತಗೊಂಡಿದ್ದಾಳೆ. ಈ ವಿಚಾರದಲ್ಲಿ ನಾನು ನೀನು ಮಾತಾಡೋದು ತಪ್ಪು. ಕೈಯಲ್ಲಿ ರಿಮ್ಯಾಕ್ಸ್ ಇಟ್ಕೊಂಡು ನಿಮಿಷಕ್ಕೊಂದ್ಸಲ ಪಟ 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 ಅಂತ ಚಾನಲ್ ಚೇಂಜ್ ಮಾಡ್ತಾ ಟಿವಿ ನೋಡೋದೇ ಮಜಾ. ಸರ್ ಒಂದ್ ಕೊನೆ ಪ್ರಶ್ನೆ ಹೇಳಿ. ಫ್ರೆಂಡು ಯಾವಾಗ್ಲೂ ಕೆಲ್ಸ ಬಿಸ್ನೆಸ್ ಅಂತ ಇರ್ತೀರಾ, ಮದ್ವೆ ಯಾವಾಗ ಆಗ್ತೀರಾ? ಒಳ್ಳೆ ಕ್ವಶನ್. ಅಯ್ಯ, ಇಷ್ಟೊತ್ತು ಬಿಚ್ಚಿರೋ ಛತ್ರಿ ತರ ಇಷ್ಟಗಲ ಮುಖ ಆಗಿತ್ತು. ಈ ಮದ್ವೆ ಅಂತ ಕೇಳಿದ ತಕ್ಷಣ ಅದೇನ್ ಬಾಡಿರೋ ಕೊತ್ತಂಬರಿ ಸೊಪ್ಪು ತರ ಆಗೋಯ್ತು. ಅಲ್ಲ, ವಯಸ್ಸಾದ್ಮೇಲೆ ಒಂದು ನೀರ್ ಬೇಕಾ, ಕಾಫಿ ಬೇಕಾ, ಕಷ್ಟ ಸುಖ ಮಾತಾಡಕ್ಕೆ ಎಲ್ಲದಕ್ಕೂ ಒಂದು ಹೆಣ್ಜೀವ ಬೇಕು ತಾನೆ. ಕೇಳಪ್ಪ ಸರಿಯಾಗಿ ಕ್ವಶನ್ನ. ಸದ್ಯಕ್ಕೆ ಆ ಯೋಚನೆ ಇಲ್ಲ, ಥ್ಯಾಂಕ್ ಯು. ಅಯ್ಯೋ, ಮುಗದೆ ಹೋಯ್ತಾ? ಛೇ, ಈ ಟಿವಿನ ಹಿಂದಕ್ಕೆ ಓಡ್ಸೋಂಗಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ ರಾಮ, 60ಕ್ಕೆ ಮುಂಚೆನೆ ನನಗೆ ಅರಳು ಮರಳು ಅಂತೆ. ಅಲ್ಲಮ್ಮ ಕುಸ್ಮ, ನಿನ್ ಫ್ರೆಂಡಿಗೆ ಇವತ್ತು ವಿಷಯ ಮಾಡ್ಲಿಲ್ಲ ನೀನು? ಮಾಡ್ತೀನಿ. ಅಲ್ಲ, ಫೋನ್ ಮಾಡ್ಲಾ ಅಥವಾ ಮೆಸೇಜ್ ಕಳ್ಸ್ಲಾ? ಒಂದ್ ಕೆಲ್ಸ ಮಾಡ್ತೀನಿ, ಫೋನ್ ಮಾಡಿ ಫ್ರೆಂಡು ಮನೆಗ್ ಬಾ ಅಂತ ಕರಿತೀನಿ. ಮನೆಗ್ ಬಂದಾಗ ಮಾತಾಡ್ತಾ 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 ಹಂಗೆ ಮದ್ವೆ ಬಗ್ಗೆ ನಾನು ವಿಚಾರ. ಹಲೋ ಗೆಳತಿ, ಏನ್ ಸಮಾಚಾರ? ಗುಡ್ ಮಾರ್ನಿಂಗ್ ಫ್ರೆಂಡು. ಈಗಷ್ಟೇ ನಿನ್ನ ಟಿವಿ ನೋಡ್ದೆ. ಇಂಟರ್ವ್ಯೂ? ಅಯ್ಯೋ, ಹಾಕೋದ್ರಲ್ಲಿ ಕೊನೇದು ಬರ್ತಾ ಇತ್ತು, ನೋಡೋ ಅಷ್ಟ್ರಲ್ಲಿ ಮುಗದೇ ಹೋಯ್ತು. ನೀ ಏನ್ ಮಾಡ್ತಿದೀಯಾ? ನಿಮ್ ಫ್ಯಾಮಿಲಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಈ ತರ ಎಲ್ಲ ಸುಳ್ಳು ಹೇಳಿದ್ರೆ ಮುಖದ ಮೇಲೆ ಮಡವೆ ಬರುತ್ತೆ. ಹೇ, ನಿಜವಾಗ್ಲು ನಾನ್ ನಿಮ್ ಮನೇಲಿ ಇದ್ದಾಗ ನೀವಿದ್ರಿ, ಭಾಗ್ಯ ಅವರಿದ್ರು, ಎಲ್ರು ಇದ್ರಿ. ನಿಮ್ಮೆಲ್ರಿಂದನೂ ಏನಾದ್ರೂ ನಾನು ಕಲಿತಾನೆ ಇದ್ದೆ. ನಿಮ್ ಮನೆ ಮಕ್ಕಳು, ಅವ್ರ ತುಂಟತನ, ವಾವ್, ಅದೆಲ್ಲ ಜೀವನದಲ್ಲಿ ಅದ್ಭುತವಾದಂತ ನೆನಪು. ಅಲ್ಲಿ ನನ್ ಸುತ್ತ ಇರೋರ್ ಉಸಿರು
ನಾನು ಉಸಿರಾಡ್ತಾ ಇದ್ದೀನಿ ಅಂತ ನೆನಪಿಸ್ತಾ ಇತ್ತು. ಈಗ ನೋಡಿ, ಅದೇ ಆಫೀಸು, ಅದೇ ಮನೆ, ನಾನು ಕಟ್ಕೊಂಡಿರೋ ಸಾಮ್ರಾಜ್ಯದಲ್ಲಿ ನಾನೇ ಪಂಜರದ ಗಿಡಿ ಆಗ್ಬಿಟ್ಟಿದ್ದೀನಿ. ಅಷ್ಟೊಂದು ಯೋಚನೆ ಯಾಕೆ ಮಾಡ್ಬೇಕು? ಗೂಡ್ ಬಿಟ್ಟು ನಮ್ಮನೆಗೆ ಹಾರ್ಕೊಂಡ್ ಬರ್ಬೋದಪ್ಪ. ಹಾರ್ಕೊಂಡ್ ಬರೋದಕ್ಕೆ ಏನು ಕಾರಣ ಇಲ್ವಲ್ಲ ಗೆಳತಿ? ಹೌದಾ? ನೀನ್ ಕಾರಣ ಇಟ್ಕೊಂಡೇ ಬರೋದಾ? ಕಾರಣ ಇಟ್ಕೊಂಡೇ ನಮ್ಮನೆಗ್ ಬರೋದಕ್ಕೆ ನೀನೇನ್ ಹೊರಗ್ನೋನಲ್ಲ, ನಮ್ಗೆ ಹತ್ರವಾದ ನೆಂಟ್ರು, ಅದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡು. ಅಲ್ಲ, ಹಾಗೆ ಬರೋದಕ್ಕೂ ಅಲ್ಲೇ ಇರೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಕೆಲವೊಂದ್ಸಲ ಮೆದುಳು ಮನಸ್ಸು ಬೇರೆ ಬೇರೆ ಪೇಜಲ್ಲಿ ಕೂತು ಕಾಪಿ ರೈಟಿಂಗ್ ಮಾಡ್ತಾ ಇರುತ್ತೆ. 3 ಗಂಟೆ ಹಾಕಿಸ್ಕೊಳ್ಳೋದು ಬಂದಿದ್ರೆ ಈ ತರ ಎಲ್ಲ ವೇದಾಂತ ಮಾತಾಡೋಷ್ಟು ಸಮಯ ಎಲ್ಲಿ ಸಿಕ್ತಿತ್ತು? ಏನಂದ್ರೆ ಗೆಳತಿ? ಏನಿಲ್ಲ ಏನಿಲ್ಲ, ಇವತ್ ನೀನ್ ಯಾಕೆ ನಮ್ಮ ಮನೆ ಕಡೆಗೆ ಬರಬಾರ್ದು ಅಂತ ಕೇಳ್ತಾ ಇದ್ದೆ. ಬರ್ಬೋದಿತ್ತು, ಆದ್ರೆ ಗೀದ್ರೆ ಎಲ್ಲ ರಾಗ ಬೇಡ. ನೀ ನಮ್ಮನೆಗ್ ಬರ್ತಿದೀಯಾ ಅಷ್ಟೇ. ಇಲ್ಲ ಗೆಳತಿ, ಸ್ವಲ್ಪ ಕೆಲಸ ಇದೆ. ನಾನ್ ನಿನ್ ಜೊತೆ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಏನು? ನೋಡು, ಏನು ಎತ್ತ ಇಲ್ಲ ಅಂತ ಕತೆ ಕೇಳ್ತಾ ಕೂತ್ಕೊಂಡ್ರೆ ಅದೇನೋ ಮಾಡ್ತಾರಲ್ಲ ಫೋನ್ಗೆ, ಅದನ್ ಮಾಡ್ಬಿಡ್ತೀನಿ. ಏನ್ ಹೇಳೋದು? ಬ್ಲಾಕ್ ಲಿಸ್ಟ್ ಹಾಕ್ಬಿಡ್ತೀನಿ ನಿನ್ನ. ಅಯ್ಯೋ ಗೆಳತಿ, ಕೋಪ ಇಲ್ಲ, ಬೇಡ, ನಾನ್ ಬರ್ತೀನಿ. ಹಂಗ ಬಾ ದಾರಿ. ಓಕೆ ಫ್ರೆಂಡ್, ಬೇಗ ಬಾ. ಬಾಯ್. ಇಲ್ಲಿ ನಡೀತಿರೋ ಅಕ್ರಮಗಳನ್ನೆಲ್ಲ ಕಂಡುಹಿಡಿಬೇಕು ಅಂದ್ರೆ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಶುರು ಮಾಡಬೇಕು. ಎಲ್ಲಿಂದ ಶುರು ಮಾಡ್ಲಿ? ಅಯ್ಯೋ, ಇದೇನಿದು? ಇಷ್ಟೊಂದು ಫೈಲ್ಸ್ ಇದೆ, ಯಾವ್ದನ್ನ ಚೆಕ್ ಮಾಡೋದು ಯಾವ್ದನ್ನ ಬಿಡೋದು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಹಲೋ, ಇದು ಫೈಲ್ಸ್ ಇದೆಯಲ್ಲ, ಆ ರೂಮಲ್ಲಿ ಇದ್ದೀನಿ. ಒಂದ್ ಸ್ವಲ್ಪ ಬರ್ತೀರಾ ಇಲ್ಲಿ ಪ್ಲೀಸ್? ಸರಿ, ಥ್ಯಾಂಕ್ ಯು. ಮೇಡಮ್, ನನಗೆ ಈ 6 ತಿಂಗಳಲ್ಲಿ ನಮ್ಮ ಟ್ರಸ್ಟ್ಗೋಸ್ಕರ ಎಲ್ಲೆಲ್ಲಿಂದ ಏನೇನು ತಗೊಂಡಿದೀವಿ ಅದ್ರ ಲಿಸ್ಟ್ ಬೇಕು. ಸರಿ. ಜೊತೆಗೆ ಡೆಲಿವರಿ ಆಗಿರೋ ಡೆಲಿವರಿ ಡೇಟ್ ಕೂಡ ಬೇಕು. ಓಕೆ ಮೇಡಮ್. ಆಮೇಲೆ ಅವ್ರಿಗೆ ಎಷ್ಟು ಪೇಮೆಂಟ್ ಆಗಿದೆ ಅನ್ನೋ ಪೇಮೆಂಟ್ ಡೀಟೇಲ್ಸ್ ಇರೋ ಫೈಲ್ ಕೂಡ ಬೇಕು. ಓಕೆ ಮೇಡಮ್. ಎಷ್ಟು ಬೇಗ ಸಿಗ್ಬೋದು? 15 ಮಿನಿಟ್ಸ್ ಮೇಡಮ್, ಎಲ್ಲ ತಗೊಂಡ್ಬರ್ತೀನಿ. ಸರಿ, ಎಲ್ಲ ಫೈಲ್ಸ್ ತಗೊಂಡು ನನ್ನ ಕ್ಯಾಬಿನಿಗೆ ಬಂದಿರಿ. ಓಕೆ ಮೇಡಮ್. ಮೇಡಮ್, ಒಂದು ನಿಮಿಷ. ಮೇಡಮ್, ಇಲ್ಲಿರೋ ಅಷ್ಟು ಫೈಲು ಅದು ಸಂಬಂಧಪಟ್ಟಿದೆ ಮೇಡಮ್. ಅಯ್ಯೋ ದೇವ್ರೆ, ಇಷ್ಟೊಂದು ಫೈಲ್ಸ್ಗಳಿದ್ಯಾ? ಅಲ್ಲ, ಇಷ್ಟನ್ನೆಲ್ಲ ಚೆಕ್ ಮಾಡೋದು ಹೇಗೆ? ಮೋಸ ಆಗ್ತಿದೆ ಅಂತ ಕಂಡು ಹಿಡಿಯೋದು ಹೇಗೆ? ತುಂಬಾ ಟೈಮ್ ಹಿಡಿಯೋ ಹಾಗೆ ಕಾಣಿಸ್ತಿದೆ. ಮೇಡಮ್, ಕಡಿಮೆ ಅಂದ್ರೂ ಒಂದೊಂದು ಫೈಲ್ಗೆ 15 ನಿಮಿಷ ಬೇಕು. ಇನ್ನು ಇಷ್ಟೊಂದು ಫೈಲ್ಗೆ ದಿನ ಎಲ್ಲ ಇದರಲ್ಲೇ ಕಳೆದು ಹೋಗುತ್ತೋ ಏನೋ. ಆದ್ರೂ ಪರವಾಗಿಲ್ಲ, ಇಲ್ಲೇನಾಗ್ತಿದೆ ಅಂತ ಮೊದಲು ತಿಳ್ಕೊಂಡ್ರೇನೆ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದು. ಮೇಡಮ್, ನೀವು ತಪ್ಪು ತಿಳ್ಕೊಳ್ಳೋಣ ಅಂದ್ರೆ ಒಂದು ಮಾತು ಕೇಳಿ. ನೀವು ಇದಕ್ಕೂ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ರಿ ಮೇಡಮ್? ನಿಮ್ಗೆ ಯಾಕೆ ಇಷ್ಟೊಂದು ಕ್ಯೂರಿಯಾಸಿಟಿ? ಏನಿಲ್ಲ ಮೇಡಮ್, ನೀವು ಇಷ್ಟು ಚಿಕ್ಕ ಚಿಕ್ಕ ವಿಷಯನೂ ಇಷ್ಟು ಗಮನ ಕೊಟ್ಟು ಕೆಲಸ ಮಾಡ್ತಿರಲ್ಲ, ಅದಕ್ಕೆ ಸ್ವಲ್ಪ ಕ್ಯೂರಿಯಾಸಿಟಿ ಅಷ್ಟೇ. ಇದಕ್ಕಿಂತ ಮುಂಚೆ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಓ, ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ರಾ ಮೇಡಮ್? ಇಲ್ಲ, ಮನೆ ಮ್ಯಾನೇಜ್ಮೆಂಟ್. ಅರ್ಥ ಆಗಿಲ್ಲ ಮೇಡಮ್. ಅಂದ್ರೆ ಇಷ್ಟು ದಿನ ಮನೇಲಿ ಅಡುಗೆ ಮಾಡ್ಕೊಂಡು, ಮಕ್ಳು ಬಟ್ಟೆ ವಾಶ್ ಮಾಡ್ಕೊಂಡು, ಅವ್ರನ್ನ ನೋಡ್ಕೊಂಡು, ಮನೆ ಕೆಲಸ ಎಲ್ಲ ಮಾಡ್ಕೊಂಡಿದ್ದೆ. ಅಂದ್ರೆ ಹೌಸ್ ವೈಫಾ ಮೇಡಮ್? ಅದ್ಯಾಕೆ ಹೌಸ್ ವೈಫಾ ಅಂತ ಮೂಗು ಮುರಿತಿದ್ದೀರಾ? ಒಬ್ಬ ಗೃಹಿಣಿ ಆದವಳಿಗೆ ಮನೇಲಿರೋ ಪ್ರತಿಯೊಂದು ಮಾಹಿತಿನೂ ಗೊತ್ತಿರುತ್ತೆ. ಮನೇಲಿರೋರ್ಗೆಲ್ಲ ಯಾರಿಗೆ ಏನ್ ಇಷ್ಟ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ಅಡಿಗೆ ಮಾಡ್ತಾಳೆ. ಅಡಿಗೆ ಇಷ್ಟ ಆಗಿದೆಯೋ ಇಲ್ವೋ ಅಂತ ಅವ್ರ ಮನೆಗೆ ವಾಪಸ್ ಬಂದ್ಮೇಲೆ ಅವ್ರ ಡಬ್ಬಿ ತೆಗೆದು ನೋಡ್ತಾಳೆ. ಅಕಸ್ಮಾತ್ ಡಬ್ಬಿಲಿ ಏನಾದ್ರೂ ಉಳ್ದಿದ್ರೆ, ಓ, ನಾನ್ ಮಾಡಿರೋ ಅಡಿಗೆ ಚೆನ್ನಾಗಿಲ್ಲ ಅನ್ಸುತ್ತೆ, ಅದನ್ನ ಚೆನ್ನಾಗಿ ಹೇಗ್ ಮಾಡೋದು ಅಂತ ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ತಾಳೆ. ಅದೇ ರೂಲು ಇಲ್ಲೂ ಅಪ್ಲೈ ಆಗುತ್ತಷ್ಟೆ. ಆದ್ರೂ ಮೇಡಮ್, ಇಷ್ಟೊಂದೆಲ್ಲ ಓದ್ಕೊಂಡು ಹೌಸ್ ವೈಫ್ ಆಗಿದ್ದೀರಾ? ಯಾರು ಹೇಳಿದ್ದು ಅಷ್ಟೊಂದೆಲ್ಲ ಓದಿದ್ದೀನಿ ಅಂತ?
ಮತ್ತೆ ನಿಮ್ ಕ್ವಾಲಿಫಿಕೇಶನ್ ಏನ್ ಮೇಡಮ್? 10th ಪಾಸ್ ಆಗಿದ್ದೀನಿ. 10th ಪಾಸಾ? ಯಾಕೆ? ಏನಿಲ್ಲ ಮೇಡಮ್. ಸ್ವಲ್ಪ ಬೇಗ ತಂದ್ಬಿಡಿ. ಸರಿ. ಅಲ್ಲ, ಇವ್ರು ಬರೀ 10th ಪಾಸ್ ಮಾಡಿ ಇಷ್ಟೊಳ್ಳೆ ಕೆಲಸ ತಗೊಳಕ್ ಹೇಗ್ ಸಾಧ್ಯ? ನಾನು ಡಿಗ್ರಿ ಓದಿ ಇಲ್ಲಿ ಬರೀ ರಿಸೆಪ್ಷನಿಸ್ಟ್ ಕೆಲಸ ಮಾಡ್ತಾ ಇದ್ದೀನಿ. ಇದು ಹೇಗ್ ಸಾಧ್ಯ ಅಂತ. ಅರೆ ಶ್ರೇಷ್ಠ, ಏನ್ ಹೀಗ್ ಕೂತಿದ್ಯಾ? ಆಫೀಸ್ಗೆ ಹೋಗೋ ಯೋಚನೆ ಇಲ್ವಾ ನಿನ್ಗೆ? ಜೇನ್ ತಾಂಡವ್, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಾನು ನಿನ್ ಮುಂದೆನೆ ತಾನೇ ಮ್ಯಾನೇಜರ್ಗೆ ಕಾಲ್ ಮಾಡಿ ಕೆಲ್ಸಕ್ಕೆ ರಿಸೈನ್ ಮಾಡ್ನಲ್ಲ. ಏನ್ ಹೀಗ್ ಹೇಳ್ತಿದ್ಯಾ ಶ್ರೇಷ್ಠ? ನೆನ್ನೆ ಏನೋ ಕೋಪದಲ್ಲಿ ಮಾತಾಡಿದ್ದಕ್ಕೆ ನೀನ್ ಅದನ್ನೇ ನಿಜ ಮಾಡಕ್ ಹೊರಟಿದ್ಯಲ್ಲ. ನಿನಗ್ ಏನ್ ಹೇಳ್ಬೇಕು ಹೇಳು? ಹೇಳಕ್ ಏನಿದೆ ತಾಂಡವ್? ನೆನ್ನೆ ರಾತ್ರಿವರೆಗೂ ಕೆಲ್ಸ ಬಿಡು ಬಿಡು ಅಂತಿದ್ದೆ. ಈಗ ನೋಡಿದ್ರೆ ಆಫೀಸ್ಗೆ ಹೋಗು ಹೋಗು ಅಂತಿದ್ಯಾ. ಏನಾಗಿದೆ ನಿನ್ಗೆ? ಶ್ರೇಷ್ಠ, ನಿನ್ ಮೂಗಿನ ನೇರಕ್ಕೆ ನಿರ್ಧಾರ ತಗೊಂಡು ತೊಂದರೆಗೆ ಸಿಕ್ಕಾಕೋಬೇಡ. ಅಲ್ಲ, ನಿನ್ ಕೆಲ್ಸ ಎಲ್ಲ ಬಿಟ್ಟು ಮನೇಲಿ ಕೂತ್ಕೊಂಡು ಏನ್ ಮಾಡ್ತೀಯಾ? ಹ್ಯಾವ್ ಯು ಗಾನ್ ಮ್ಯಾಡ್? ಓಹೋ ಓಹೋ, ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಏನ್ ಸರ್, ರಾತ್ರಿ ತಮ್ಮ ಡಿಸಿಷನ್ ಚೇಂಜ್ ಮಾಡ್ಕೊಬಿಟ್ಟಿದ್ದೀರಾ? ಗುಡ್, ಚೆನ್ನಾಗಿದೆ. ಯಾಕೆ ನಾನು ಕೆಲಸ ಬಿಡಬಾರ್ದು? ನಾನ್ ಕೆಲ್ಸಕ್ಕೆ ಹೋದ್ರೆ ಅದೇ ನೆಪ ಮಾಡ್ಕೊಂಡು ನೀನ್ ಆಫೀಸ್ಗೆ ಹೋಗ್ಬೋದು. ನೀನ್ ಎಕ್ಸ್ ವೈಫ್ ಜೊತೆಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತನಾ? ಶ್ರೇಷ್ಠ, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನಾನ್ ಯಾಕೆ ಹೋಗಿ ಎಮ್ಮೆ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಿ? ಅವ್ಳ ಮುಖ ನೋಡಿದ್ರೆ ಇರಿಟೇಟ್ ಆಗತ್ ನನ್ಗೆ. ಅವ್ಳ ವಾಯ್ಸ್ ಕೇಳ್ಕೊಂಡ್ರೆ ಮೈಯೆಲ್ಲ ಉರಿಯತ್ತೆ. ಅದಕ್ಕೆ ಅಂತ ತಾನೇ ಅವ್ಳಿಗೆ ಲೀಗಲ್ ಆಗಿ ಡಿವೋರ್ಸ್ ಕೊಟ್ಬಿಟ್ಟು ನಿನ್ನೆ ಮದ್ವೆ ಆಗಿದ್ದು. ಹೋಗಿ ಮತ್ತೆ ಅವನ ಜೊತೆ ಯಾಕೆ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ಲಿ? ಪಾಪ ನೀನ್ ಮಾಡಲ್ಲ ತಾಂಡವ್. ಈ ಆಫೀಸ್ ಅಲ್ಲಿ ಸಿಚುವೇಶನ್ ಗಳಿದಾವಲ್ಲ, ಅವು ಈ ಬಾಗಿನ ಜೊತೆಲಿ ಟೈಮ್ ಸ್ಪೆಂಡ್ ಮಾಡೋ ತರ ಮಾಡುತ್ತೆ. ಆಗ ನೀನ್ ಹೆಲ್ಪ್ಲೆಸ್ ಆಗ್ತೀಯಾ, ನೀನ್ ಅವಳ ಜೊತೆಲಿ ಕೆಲಸ ಮಾಡ್ತೀಯಾ. ಹುಚ್ಚುಚ್ಚಾಗಿ ಮಾತಾಡ್ಬೇಡ ಶ್ರೇಷ್ಠ. ಇದೆಲ್ಲ ನಿನ್ ಇಮ್ಯಾಜಿನೇಷನ್ ಅಷ್ಟೇ. ಆತರ ಎಲ್ಲ ಏನೂ ಆಗಲ್ಲ. ಅಂದ್ರೆ ನೀನ್ ಕೆಲ್ಸ ಬಿಡ್ತಿಲ್ಲ ಅಲ್ವಾ? ನಿನ್ನ ಹತ್ರ ಮಾತಾಡ್ತಾ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೀನಲ್ಲ, ನನಗ್ ನಾನೇ ಹೊಡ್ಕೋಬೇಕು. ನನ್ ಮಾತಾಡ್ತಿದ್ರೆ ಮುಖ ತಿರ್ಗಿಸ್ಕೊಂಡು ಹೋಗ್ತೀಯಲ್ಲ, ನನ್ ಜೊತೆ ಮಾತಾಡೋದಕ್ಕೂ ಕಷ್ಟ ಆಗ್ತಿದ್ಯಾ ಅಲ್ವಾ ನಿನ್ಗೆ? ಆಫೀಸಲ್ಲಿ ಒಂದ್ ಹಳೆ ಹೆಂಡತಿ ಬಂದು ಇವ್ನ ಪಕ್ಕದಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾಳೆ. ಅವಾಗ ಇವ್ನು ಏನೂ ಮಾಡಲ್ಲ. ಯಾಕೆ ಹೇಳು? ಇವ್ನು ಹೆಲ್ಪ್ಲೆಸ್. ಆಮೇಲೆ ಬಂದು ಹೇಳ್ತಾನೆ, ನಾವಿಬ್ರು ಒಂದೇ ಟೀಮ್ ಶ್ರೇಷ್ಠ, ನಾವಿಬ್ರು ಒಟ್ಟಿಗೆ ಕೆಲಸ ಮಾಡ್ಬೇಕು ಬ್ಲಾ 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 ಅಂತ. ಅವಾಗ ನಾನು ಏನೇ ಹೇಳಕ್ ಹೋದ್ರು, ಶ್ರೇಷ್ಠ ದಿಸ್ ಇಸ್ ಮೈ ಡ್ರೀಮ್ ಪ್ರಾಜೆಕ್ಟ್, ನಾನು ಇದನ್ನ ಬಿಡಕ್ಕಾಗಲ್ಲ ಅಂತ ಹೇಳಿ ತಪ್ಪಿಸ್ಕೊಬಿಡ್ತೀಯ. ಇದನ್ನ ನೀನ್ ಅಭ್ಯಾಸ ಮಾಡ್ಕೊಬಿಟ್ಟಿದ್ಯಾ ತಾಂಡವ್. ಇಡೀ ಜಗತ್ತಲ್ಲಿ ನೀನ್ ಒಬ್ನೇ ಕೆಲಸ ಮಾಡೋದು, ಇದಕ್ಕಿಂತ ದೊಡ್ಡದು ಬೇರೆ ಏನೂ ಇಲ್ಲ ನಿನ್ಗೆ. ಇನ್ನು ಆ 3rd ಕ್ಲಾಸ್ ಭಾಗ್ಯ ಇದನ್ನೆಲ್ಲ ಬುದ್ಧಿ ಇಲ್ಲದೆ ಮಾಡಿರೋದಲ್ಲ, ಬುದ್ಧಿ ಉಪಯೋಗಿಸಿ ಪ್ಲಾನ್ ಮಾಡಿರೋದು. ಇನ್ನು ಅವಳ ಆದಿಯವ್ರನ್ನ ಪರಿಚಯ ಮಾಡ್ಕೊಂಡಿರೋದು, ಅವ್ರ ಕಂಪ್ನಿ ಕೆಲ್ಸಕ್ಕೆ ಸೇರ್ಕೊಂಡಿರೋದು, ಇದೆಲ್ಲ ಬೇಕಂತಾನೆ, ನನ್ಗೆ ಅವಮಾನ ಮಾಡ್ಬೇಕು ಅಂತಾನೆ ಅವ್ಳು ಮಾಡಿರೋದು. ನನಗ್ ತೊಂದರೆ ಕೊಡ್ಬೇಕು ಅನ್ನೋ ಉದ್ದೇಶ ಅವಳಿಗಿದೆ. ನನ್ಗೇನ್ ಗೊತ್ತಾಗಲ್ಲ ಅನ್ಕೊಂಡಿದ್ದಾಳ? ಇದು ಬಿಟ್ಟು ಬೇರೆ ಉದ್ದೇಶ ಏನಿದೆ ಅವಳಿಗೆ? ಇಷ್ಟು ದಿನ ಅದ್ ಯಾವ್ದೋ ಅಡ್ಗೆ ಕೆಲಸ ಮಾಡ್ಕೊಂಡಿದ್ದಲ್ಲ, ಮಾಡ್ಕೊಂಡು ಮುಚ್ಕೊಂಡು ನೆಮ್ಮದಿಯಾಗಿರ್ಬೋದಿತ್ತಲ್ವಾ. ಆದ್ರೆ ನನಗ್ ತೊಂದರೆ ಕೊಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಆದಿಯವ್ರ ಆಫೀಸಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ ಅಲ್ವಾ? ಮತ್ತೆ ನನ್ ಬದುಕಲ್ ಬಂದು ಕಾಟ ಕೊಡ್ತಿದ್ಯಲ್ಲ. ಇಷ್ಟು ದಿನ ಹೋಗ್ಲಿ ಅಂತ ನಾನು ಸುಮ್ಮನೆ ಇದ್ದೆ. ಆದ್ರೆ ಇನ್ ಮುಗಿತು ಭಾಗ್ಯ, ನನ್ ಪೇಷನ್ಸ್ ಮೀರೋಗಿದೆ. ಇನ್ನ ಈ ಶ್ರೇಷ್ಠ ಪವರ್ ಏನು ಅಂತ ತೋರ್ಸೋ ಕಾಲ ಬಂದಿದೆ. ಇಷ್ಟು ದಿನ ನೀನ್ ಕೊಟ್ಟಿರೋ ತೊಂದರೆಗೆ ಒಂದಕ್ಕೆ 10ರಷ್ಟು ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಾನು ಶ್ರೇಷ್ಠನೇ ಅಲ್ಲ. ಇಷ್ಟು ದಿನ ನಡೆದಿದ್ದು ಆಟ, ಇನ್ನು ಮುಂದೆ ನಡೆಯೋದು ಯುದ್ಧ. ರೆಡಿಯಾಗಿರು ಭಾಗ್ಯ, ನಾನು ಹೊಡ್ತಾ ತಡ್ಕೊಳ್ಳೋದಕ್ಕೆ. ಹಾಯ್ ಭಾಗ್ಯ ಮೇಡಮ್, ಮೇ ಐ ಕಮ್ ಇನ್? ಅಯ್ಯೋ ಆದಿವ್ರೆ, ಬನ್ನಿ. ಪ್ಲೀಸ್ ಕೂತ್ಕೊಳ್ಳಿ. ಇದೇನ ಆದಿವ್ರೆ, ಹೊಸದಾಗಿ ಮೇಡಮ್ ಅಂತೆಲ್ಲ ಕರಿತಿದ್ದೀರಾ?
ಅಯ್ಯೋ ನಿಮ್ ಪೊಸಿಷನ್ ಏನ್ ಕಡಿಮೆ ಪೊಸಿಷನ್, ಫುಲ್ ರೆಸ್ಪೆಕ್ಟ್ ಕೊಡ್ಲೇಬೇಕಲ್ಲ. ಅದೇವ್ರೆ, ಈ ಕೆಲಸ ನನಗೆ ಸಿಕ್ಕಿರೋದೇ ನಿಮ್ಮಿಂದ. ನನ್ನಿಂದ ಅಲ್ಲ, ನಿಮ್ಮ ಬುದ್ಧಿವಂತಿಕೆಯಿಂದ ಮತ್ತೆ ನೀವು ಇಂಟರ್ವ್ಯೂನಲ್ಲಿ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿರೋದ್ರಿಂದ. ಏನೇ ಆದ್ರೂ ಆದಿಯವ್ರೆ ರೆಫರ್ ಮಾಡಿದ್ ನೀವೇ ತಾನೆ. ರೆಫರ್ ಮಾಡಿದವ್ರು ಎಲ್ರಿಗೂ ಕೆಲಸ ಸಿಗಲ್ಲ ಭಾಗ್ಯ, ಯೋಗ್ಯತೆ ಇರೋರ್ಗೆ ಮಾತ್ರ ಕೆಲಸ ಸಿಗುತ್ತೆ. ನೀವ್ ಇಟ್ಟಿರೋ ನಂಬಿಕೆನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಆದಿಯವ್ರೆ. ಪ್ರಯತ್ನ ಜೋರಾಗಿ ನಡೀತಾ ಇದೆ. ಫೈಲ್ಗಳ ರಾಶಿ ನೋಡ್ತಾ ಇದ್ರೆ ಕೆಲಸ ಆಲ್ರೆಡಿ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ ಅನ್ಸುತ್ತೆ. ಹೌದು. ಇದೆಲ್ಲ ಯಾವ ಫೈಲ್ಸು? ಏನು ಅಂತ ನನಗೂ ಗೊತ್ತಿಲ್ಲ ಆದಿಯವ್ರೆ, ಆದ್ರೆ ಇದರಲ್ಲಿ ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಇದೆ ಅನ್ನೋದಂತೂ ಗೊತ್ತು. ಹಲೋ ಭಾಗ್ಯ, ಯಾಕೆ ಮೌನ? ಏನಿಲ್ಲ ಆದಿಯವ್ರೆ, ಈಗಷ್ಟೇ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಲ್ಲ, ಏನು ಎತ್ತ ಅಂತೆಲ್ಲ ತಿಳ್ಕೊಂಡ್ರೆ ಮುಂದೆ ಇದನ್ನೆಲ್ಲ ಹೇಗ್ ನಿಭಾಯಿಸ್ಬೇಕು ಅಂತ ಗೊತ್ತಾಗುತ್ತೆ ಅಂತ ಅಷ್ಟೇ. ಗುಡ್, ವೆರಿ ಗುಡ್. ಕೆಲಸ ಮಾಡಕ್ ಮುಂಚೆ ಸಂಸ್ಥೆ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಆದ್ರೆ ಸರಿ, ನೀವೇನು ಇದ್ದಕ್ಕಿದ್ದ ಹಾಗೆ ಈ ಕಡೆ ದಿಢೀರಂತ ಬಂದ್ಬಿಟ್ಟಿದ್ದೀರಾ? ಯಾಕೆ ಬರಬಾರ್ದಾ? ಅಯ್ಯೋ, ನಿಮಗ್ ಬರ್ಬೇಡಿ ಅಂತ ನಾನ್ ಹೇಳಕ್ಕಾಗತ್ತಾ? ನಿಮ್ ಸಂಸ್ಥೆನ ಅಲ್ವಾ? ಇಲ್ಲೇ ಒಂದು ಸೈಟ್ ವಿಸಿಟ್ ಇತ್ತು, ಹಾಗೆ ಇಲ್ಲೂ ಒಂದು ವಿಸಿಟ್ ಹಾಕೋಗೋಣ ಅಂತ ಬಂದೆ. ಇಲ್ಲಿರೋ ಮಕ್ಕಳನ್ನ ಕಂಡ್ರೆ ನಂಗೆ ತುಂಬಾ ಇಷ್ಟ ಅಲ್ವಾ. ಮೇಡಮ್, ಏನ್ ಪುಟ, ಬಾ ಒಳಗ್ ಬಾ, ಬಾ ಈ ಕಡೆ ಬಾ. ಏನ್ ಪುಟ? ನಾನ್ ನಿಮ್ಗೇನೋ ಕೊಡ್ಬೇಕು. ಏನು ಏನಿದು? ಎಷ್ಟ್ ಚೆನ್ನಾಗಿದೆ ಪುಟ, ನೀನೇ ಮಾಡಿದ್ದ? ಇದ್ ನಾನು, ಇದ್ ನೀವು. ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ಯಾ ಪುಟಿ, ನನಗೆ ತುಂಬಾ ಇಷ್ಟ ಆಯ್ತು. ಇದಾಗಿದ್ರೆ ನೀವೇ ಇಟ್ಕೊಳ್ಳಿ, ಇದು ನನ್ನ ಕಡೆಯಿಂದ ಗಿಫ್ಟ್. ಪುಟ್ಟ, ಎಷ್ಟ್ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ಯಾ ಗೊತ್ತಾ? ಎಲ್ಲಿ ಕಲ್ತೆ ಇದನ್ನ? ಯಾರು ಹೇಳ್ಕೊಟ್ಟಿದ್ದು? ನಾನೇ ಕಲ್ತಿದ್ದು. ಹೌದಾ? ಯಾರು ಹೇಳ್ಕೊಡ್ದೆ, ನೀನೇ ಕಲ್ತಿಯಾ? ಎಷ್ಟ್ ಚೆನ್ನಾಗಿ ಮಾಡಿದ್ಯಾ ಪುಟ್ಟ, ಬನ್ನಿ. ಥ್ಯಾಂಕ್ ಯು. ಸರಿ ಪುಟ್ಟ, ಈಗ ನಿನ್ ಕ್ಲಾಸ್ಗೆ ಹೋಗು, ನಾನು ನಿಂಗೆ ಆಮೇಲೆ ಸಿಗ್ತೀನಿ ಆಯ್ತಾ? ಎಕ್ಸ್ಕ್ಯೂಸ್ ಮಿ ಮೇಡಮ್. ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಏ, ಇಲ್ಲೇನ್ ಮಾಡ್ತಿದ್ದೆ ಕ್ಲಾಸ್ ಬಿಟ್ಟು? ಅವಳ ಮೇಲೆ ಯಾಕೆ ರೇಗ್ತಿದ್ದೀರಿ? ಅವಳು ನನಗೆ ಈ ಡ್ರಾಯಿಂಗ್ ಕೊಡೋದು ಅಷ್ಟೇ. ಸಾರಿ ಮ್ಯಾಮ್. ಇಟ್ಸ್ ಓಕೆ. ಪುಟ್ಟ, ಹೋಗು ಕ್ಲಾಸ್ಗೆ ಹೋಗು. ಏನ್ ಭಾಗ್ಯ, ಮಕ್ಕಳ ಮೇಲೆ ಆಲ್ರೆಡಿ ಮೋಡಿ ಮಾಡಕ್ ಶುರು ಮಾಡ್ಬಿಟ್ಟಿದ್ದೀರಾ? ಮಕ್ಕಳೆಲ್ಲ ಆಲ್ರೆಡಿ ನಿಮ್ಮನ್ನ ಇಷ್ಟಪಡ್ತಾ ಇದಾರೆ? ಅದೇನೋ ಗೊತ್ತಿಲ್ಲ ಆದಿಯವ್ರೆ. ನಿಮ್ ಕ್ಲಾಸ್ ಹೋಗಿ ನಾನು ಬರ್ತೀನಿ. ಬಂದು ಎರಡೇ 2 ದಿನ ಆಗಿರೋದು, ಆದ್ರೂ ಇಲ್ಲಿನ ಮಕ್ಳ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಆಗ್ಬಿಟ್ಟಿದೆ ನನ್ಗೆ. ಓ, ಆದಿ ಸರ್ನ ಆದಿ ಅವ್ರೆ ಅಂತ ಹೆಸರಿಟ್ ಕರಿತಿದ್ದಾರೆ. ಈಗ ಗೊತ್ತಾಯ್ತು 10ನೇ ಕ್ಲಾಸ್ ಓದ್ದವ್ರಿಗೆ ಹೇಗ್ ಕೆಲ್ಸ ಸಿಕ್ತು ಅಂತ. ಏನಮ್ಮ ವಿಷಯ? ಅದೇ ಅಣ್ಣ, ಆದಿ ಮದ್ವೆ ಮಾಡೋದ್ರ ಬಗ್ಗೆ ಹೇಳಿದ್ನಲ್ಲ, ನೆನ್ಪಿದ್ಯಾ? ಅಫ್ಕೋರ್ಸ್ ನೆನಪಿದ್ಯಮ್ಮ. ಜೊತೆಗೆ ಅವನ ಅಷ್ಟು ಸುಲಭಕ್ಕೆ ಮದುವೆಗೆ ಒಪ್ಪೋದಿಲ್ಲ ಅಂತಲೂ ಹೇಳಿದ್ದೀನಿ. ಫಸ್ಟ್ ಆಫ್ ಆಲ್ ಅವನಿಗೆ ಮದುವೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಗೊತ್ತಿಲ್ವಲ್ಲಮ್ಮ. ನಿನಗೆ ಗೊತ್ತಿದೆಯಲ್ಲಮ್ಮ ಅವನ ಜೀವನದಲ್ಲಿ. ಅಣ್ಣ, ಯಾವ್ದೋ ಒಂದು ಘಟನೆ ನಡೀತು ಅಂತ ಜೀವನ ನಿಂತ್ ನೀರ್ ಮಾಡ್ಕೊಳ್ಳೋದು ಎಷ್ಟು ಸರಿ ಹೇಳು? ಅದು ನನಗೆ ಅರ್ಥ ಆಗತ್ತಮ್ಮ, ಅವನಿಗೆ ಅರ್ಥ ಆಗ್ಬೇಕಲ್ಲ. ಅರ್ಥ ಮಾಡಿಸ್ಬೇಕಣ್ಣ, ಅದನ್ನೇ ತಾನೇ ನಾನು ಮೊನ್ನೆಯಿಂದ ಹೇಳ್ತಾ ಇರೋದು. ನನ್ನ ಮಗ ಮದುವೆಯಾಗಿ ಸಂತೋಷವಾಗಿರ್ತಾನೆ ಅನ್ನೋದಾದ್ರೆ ನಾನು ಯಾಕಮ್ಮ ಬೇಡ ಅಂದ್ಲು. ಆದ್ರೆ ಅವನ್ನ ಕನ್ವಿನ್ಸ್ ಮಾಡೋದು ಸುಲಭ ಅಲ್ಲ. ಅದಕ್ಕೆ ನಾವು ತುಂಬಾನೇ ಪ್ಲಾನ್ ಮಾಡ್ಬೇಕು. ನಾನು ಆಲ್ರೆಡಿ ಪ್ಲಾನ್ ಮಾಡಿದ್ದೀನಣ್ಣ. ಒಂದ್ ಒಳ್ಳೆ ಸಂಬಂಧ ಸಿಕ್ಕಿದೆ, ತುಂಬಾ ಒಳ್ಳೆ ಹುಡುಗಿ, ನಮ್ ಸ್ಟೇಟಸ್ಗೆ ನಮ್ ಶ್ರೀಮಂತಿಕೆಗೆ ಮ್ಯಾಚ್ ಆಗುವಂತ ಹುಡುಗಿ.
ಅಲ್ದೆ ಅವ್ರ ಮನೇಲಿ ಒಬ್ಳೆ ಮಗಳು. ಅವ್ರಿಗೆ ನಮ್ ಬಗ್ಗೆ ಎಲ್ಲ ಗೊತ್ತಿದ್ಯಣ್ಣ. ನಾವ್ ಫೋನ್ ಮಾಡ್ಲಿ ಅಂತ ವೇಟ್ ಮಾಡ್ತಿದ್ದಾರೆ. ಅದೆಲ್ಲ ಸರಿಯಮ್ಮ. ಆ ದಿನ ಹೇಗೆ ಒಪ್ಪಿಸ್ತೀಯ ಅಂತ ನನಗೆ ನೀನು ಹೇಳಲೇ ಇಲ್ವಲ್ಲ. ಅಣ್ಣ, ಡೈರೆಕ್ಟ್ ಆಗಿ ಕರ್ಕೊಂಡ್ಬಂದು ಹೆಣ್ಣು ನೋಡೋ ಶಾಸ್ತ್ರ ಮಾಡಿದ್ರೆ ಅವ್ನ್ ಖಂಡಿತ ಒಪ್ಕೊಳ್ಳಲ್ಲ. ಹಾಗೆ ಒಂದು ಕ್ಯಾಶುವಲ್ ವಿಸಿಟ್ ಅಂತ ಹೆಣ್ಣಿನ ಕಡೆಯವ್ರಿಗೆ ಹೇಳೋಣ. ಅಥವಾ ನಾವೇ ಏನಾದ್ರು ನೆಪ ಮಾಡ್ಕೊಂಡು ಅವ್ರ ಮನೆಗೆ ಹೋಗೋಣ. ಇದು ಹೆಣ್ಣು ನೋಡೋ ಶಾಸ್ತ್ರ ಅಂತ ಅವ್ನ್ ಹೇಳೋದೇ ಬೇಡ. ಓ, ಹಾಗಂತೇನು? ಇಲ್ಲ ಅಂದ್ರೆ ಒಂದ್ ಪಾರ್ಟಿ ಅರೇಂಜ್ ಮಾಡಿ ನಮ್ಮನ್ನೆಲ್ಲ ಇನ್ವೈಟ್ ಮಾಡೋದಕ್ಕೆ ಹೇಳೋಣ. ಹೇಗಾದ್ರೂ ಮಾಡಿ ಆ ಪಾರ್ಟಿಗೆ ಆ ದಿನ ಕರ್ಕೊಂಡು ಹೋಗೋಣ. ಅಲ್ಲಿ ಆದಿ ಮತ್ತೆ ಆ ಹುಡುಗಿ ಒಬ್ರನ್ನೊಬ್ರು ಮೀಟ್ ಮಾಡಿ ಮಾತಾಡೋಂಥ ಸಿಚುವೇಶನ್ ನಾವೇ ಕ್ರಿಯೇಟ್ ಮಾಡೋಣ. ಎಲ್ಲ ಸರಿ ಬಂದ್ರೆ ಮುಂದಕ್ಕೆ ಮಾತಾಡೋಣ. ಇದು ವರ್ಕ್ ಆಗುತ್ತೇನಮ್ಮ? ವರ್ಕ್ ಆಗುತ್ತೆ ಅನ್ನೋ ಗೊತ್ತಿಲ್ಲಣ್ಣ. ಆದ್ರೆ ನಾವು ಈ ರೀತಿನೇ ಹೋಗ್ಬೇಕು. ಡೈರೆಕ್ಟ್ ಆಗಂತೂ ಆ ದಿನ ಒಪ್ಪಕ್ ಸಾಧ್ಯನೇ ಇಲ್ಲ. ನೀನು ಹೇಳೋದು ಸರಿ ಅನ್ಸುತ್ತಮ್ಮ. ಆದ್ರೆ ಗೊತ್ತಿಲ್ಲ ಇದು ಎಲ್ಲಿ ಹೋಗ್ಬಿಟ್ಟುತ್ತೋ. ಪಾರ್ಟಿಯಿಂದ ಆದಿಗೆ ಹರಟಾಗಬಾರ್ದು, ಅವರಿಗೆ ಅಂತಲ್ಲ ಯಾರಿಗೂ ಹರಟಾಗಬಾರ್ದು. ಆ ಥರ ಆಗಿರೋ ಹಾಗೆ ನಾನು ನೋಡ್ಕೊತೀನಿ. ಹಾಗಿದ್ರೆ ಆದಷ್ಟು ಬೇಗ ಅವನಿಗೆ ಫೋನ್ ಮಾಡಿ ಅರೇಂಜ್ ಮಾಡ್ಕೊಳಕ್ಕೆ ಹೇಳು. ಸರಿ ಅಣ್ಣ. ಈ ಸಲ ಆದ್ರೂ ಎಲ್ಲ ಸರಿ ಹೋದ್ರೆ ಸಾಕು. ಅದನ್ನ ನಾನ್ ನೋಡ್ಕೋತೀನಿ ಅಣ್ಣ.